ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ದೀಪು ಇಯರಿಂಗ್ ತೊಗೋಬೇಕು ಅಂತ ಹೇಳಿದ್ಲು. ಅಲ್ಲಿ ನಾನು ಶಾಪ್ಗೆ ಹೋದ್ಮೇಲೆ ತುಂಬಾ ಡಿಸೈನು ಇಷ್ಟ ಆಯಿತು. ಸೊ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತುಂಬ ಕಡಿಮೆ ಗ್ರಾಮ್ಸಲ್ಲಿ ತುಂಬಾ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲ ಇತ್ತು. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಎಷ್ಟೇ ಒಡವೆ ಇರಲಿ ಯಾವುದೇ ಇರಲಿ ಅವ್ರಿಗೆ ಪ್ರತಿ ಸಲನೂ ತೊಗೋಬೇಕು ಅಂತ ಅನ್ನಿಸ್ತಿರುತ್ತೆ. ಅವಳು ಒಂದು ತುಂಬ ದಿನದಿಂದ ಅಮೌಂಟ್ ಸೇವ್ ಮಾಡಿದ್ಲು. ಅದೇ ಚೀಟಿ ಎಲ್ಲ ಕಟ್ಕೊಂಡು ಹೋಗ್ತಾರಲ್ವ, ಆ ಥರ ಅವಳು ಕಟ್ಕೊಂಡು ಸೇವ್ ಮಾಡಿದ್ಲು. ಪ್ರತಿ ಸಲನೂ ನಮಗೆ ಗಂಡ್ಮಕ್ಳಿಗೆ ಹತ್ರ ಹೊರೆ ಹಾಕ್ಬಾರ್ದು, ನಮ್ಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಅಂದ್ಬಿಟ್ಟು ನಮಗೇನು ಬೇಕೋ ಅದನ್ನು ತೊಗೊಳಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲೇ ನಮಗೆ ನಾವು ದುಡ್ಕೋಬೇಕು ಅಂತ ಹೇಳಿದ್ದೆ. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ದುಡಿಯೋಕ್ಕಾಗಲ್ಲ. ಆದರೆ ಗಂಡು ಮಕ್ಕಳು ಕೊಟ್ಟಿರ್ತಾರಲ್ವ ಮನೆಗೇನಾದರೂ ಆ ಥರ ಖರ್ಚಿಗೆ ಅಂತ ಅಂದ್ಬಿಟ್ಟು ಅದರಲ್ಲೂ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಉಳಿಸ್ಕೊಂಡೆ ತೊಗೊಂಡ್ರು ಅವ್ರಿಗೂ ಸ್ವಲ್ಪ ಬರ್ಡನ್ ಆಗಲ್ಲ. ಸೊ ಖುಷಿ ಆಗುತ್ತೆ. ಕೊನೆಗೆ ಹೆಣ್ಮಕ್ಳು ತೊಗೊಂಡಿರೋದನ್ನೆಲ್ಲ ಏನು ನಮಗೋಸ್ಕರ ಅಂತ ಅಂದ್ಬಿಟ್ಟು ಸ್ವಾರ್ಥಿಯಾಗಿ ನಮ್ಮ ಗಂಡ ಏನಾದರೂ ಕಷ್ಟದಲ್ಲಿದ್ದಾಗ ಫಸ್ಟು ತೆಗ್ದು ಕೊಡೋದು ಅಂತ ಅಂದರೆ ಹೆಂಡ್ತಿನೇ. ಹಂಗಾಗಿ ಅವರು ಏನೇ ಸೇವಿಂಗ್ಸ್ ಮಾಡಿದ್ರೂ ಅವ್ರಿಗೇ ಆಗಿರುತ್ತೆ ಪ್ರತಿಯೊಂದೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಅದು ಡಾಬುನು ಗೋಲ್ಡು ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟೋನು. ನಂದು ಲಂಗಾರದು ವೈಟು ರೆಡ್ಡು ಸ್ಟೋನ್ ಏನು ಬಂದಿದೆ ಆ ಡಾಬ್ಗೂ ಅದೇ ಸ್ಟೋನ್ ಬಂದಿತ್ತು. ತುಂಬಾ ಇಷ್ಟ ಆಯಿತು ನನಗೆ. ಪ್ರತಿಯೊಂದೂ ಕಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ತೋರಿಸೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ. ತುಂಬ ಜನ ಯಾವ ಹೆಣ್ಮಕ್ಳಿಗೂ ಒಡವೆ ಇಷ್ಟ ಇಲ್ಲ ಅನ್ನೋದಿಲ್ಲ, ಎಲ್ಲರಿಗೂ ಒಡವೆ ಇಷ್ಟ ಇದ್ದೇ ಇರುತ್ತೆ. ಬಟ್ ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಡೋದಿಲ್ಲ. ಸೊ ಹೆಣ್ಮಕ್ಳು ಅಂದ್ರೇ ಒಡವೆ ಹಾಕ್ಕೊಂಡ್ರೇ ಒಂಥರ ಏನೋ ಒಂದು ಸಂಭ್ರಮ. ಅದು ಗೋಲ್ಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು. ಒಂದು ಸೀರೆ ಹಾಕ್ಕೊಂಡು ರೆಡಿಯಾಗಿ ಒಂದು ಸರ ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾರೆ. ಅಂತ ಒಡವೆ ಹಾಕ್ಕೊಂಡಿಲ್ಲದೆ ಇರೋರು ಚೆನ್ನಾಗಿ ಕಾಣಿಸಲ್ಲ ಅಂತ ಇಲ್ಲ, ಅವರು ಸಿಂಪಲಾಗಿ ಚೆನ್ನಾಗಿರ್ತಾರೆ. ಬಟ್ ನಮ್ಮ ಹತ್ರ ಇರೋ ಅಮೌಂಟ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದಿನ ಕಷ್ಟ ಕಾಲದಲ್ಲಿ ಆಗುತ್ತೆ. ಇನ್ನು ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನಾವು ಹೆಣ್ಮಕ್ಳು ಗೊತ್ತಲ್ಲ, ಅದು ಇದು ಬಟ್ಟೆ ಬೇರೆ ಬೇರೆದೆಲ್ಲ ತೊಗೊಂಡು ಹಾಳು ಮಾಡಿಬಿಡ್ತೀವಿ. ಅದೇ ಗೋಲ್ಡೋ ಸಿಲ್ವರ್ ಮೇಲೋ ಹಾಕಿದ್ರೆ ಅದು ಮುಂದೆ ಒಂದಿನ ಏನಕ್ಕಾದರೂ ಕಷ್ಟಕ್ಕೆ ಯೂಸ್ ಆಗುತ್ತೆ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫಸ್ಟ್ ಬರೋದೇ ಗೋಲ್ಡು. ನಮಗೆ ಕಷ್ಟದಲ್ಲಿ ಗೋಲ್ಡು ಬೇರೆಯವ್ರ ಹತ್ರ ಹೋಗಿ ಅಮೌಂಟ್ ಕೇಳೋದಕ್ಕಿಂತ ನಮ್ಮ ಹತ್ರ ಗೋಲ್ಡ್ ಇದ್ದರೆ ಅದು ರಪ್ ಅಂತ ಹೋಗಿ ಅಮೌಂಟ್ ಆಗಿ ಟರ್ನ್ ಆಗುತ್ತೆ. ಹಡ ಇಟ್ಬಿಟ್ಟು ಅಥವಾ ಮಾರ್ಬಿಟ್ಟು ತಗೋಬೋದು. ಹಂಗಾಗಿ ನಾನು ತುಂಬ ಅಮೌಂಟ್ನ ಫಸ್ಟು ನಾನು ಸೇವ್ ಮಾಡ್ತಿರ್ಲಿಲ್ಲ, ಹಾಳು ಮಾಡಿದ್ದೀನಿ. ಅದು ಇದು ತಿನ್ಕೊಂಡು ಓಡಾಡಿಕೊಂಡು. ಮುಂಚೆ ನನಗೆ ಈ ಥರ ಐಡಿಯಾ ಇದ್ದಿದ್ರೆ ನಾನು ನಿಜವಾಗ್ಲೂ ಇನ್ನಷ್ಟು ಕಲೆಕ್ಷನ್ ಮಾಡ್ತಿದ್ದೆ, ತುಂಬಾ ಮಾಡ್ತಿದ್ದೆ ಅಂತಲೇ ಹೇಳ್ಬೋದು. ಮುಂಚೆ ಅಷ್ಟು ಚಿಕ್ಕ ಏಜಲ್ಲಿ ಗೊತ್ತಾಗಲ್ಲ. ಸೊ ನಾವು ಆ ಏಜಿಂದ ಬಂದಿರೋದ್ರಿಂದ ನಾನು ಈಗ ದುಡಿತಾ ಇರೋ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಒಂದಷ್ಟು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನನಗಾಗಿರೋ ಅನುಭವ ಇದು. ಹಂಗಾಗಿ ನೀವೇನಾದರೂ ದುಡಿತಾ ಇದ್ದರೆ ಸ್ವಲ್ಪ ಮನೆಗೆ ಅಂತ ಎತ್ತಿಕೊಳ್ಳಿ. ಮನೆಗೆ ಕೊಟ್ಟಾದಮೇಲೆ ಒಂದಷ್ಟು ಅಮೌಂಟ್ನ ನಿಮಗೆ ಒಂದು ಒಡವೆನೋ ಅಥವಾ ಏನೋ ಒಂದು ತೊಗೊಳಕ್ಕೆ ಮುಂದೆ ಒಂದಿನ ಮದುವೆ ಮಾಡೋ ಟೈಮಲ್ಲೋ ಏನಕ್ಕೋ ಒಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದೇ ನಾವು ದುಡಿವಾಗಲೇ ತೊಗೊಂಡಿದ್ರೆ ಅಪ್ಪ ಅಮ್ಮಂಗೆ ನಿಜವಾಗ್ಲೂ ಆ ಟೈಮಲ್ಲಿ ಕಷ್ಟ ಆಗೋಲ್ಲ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಅದೇ ಥರ ನಮ್ಮ ಮನೆಯವ್ರ ಹತ್ರ ಆಗಲಿ ಯಾರ ಹತ್ರನೂ ನಾನು ಏನೂ ತೆಗೆಸ್ಕೊಂಡಿಲ್ಲ. ಆವಾಗಲೂ ನಾನು ಹಿಂಗೆ ಪ್ರತಿ ಸಲನೂ ಅಮೌಂಟು ಕಟ್ಟಿ ತೊಗೊಂಡಿದ್ದು. ಏನಾದರೂ ಒಂದು ಆದರೂ ಮುಗೀತಾ ಅಂತ ಅಂದರೆ ಇನ್ನೊಂದು ಏನಾದರೂ ಬೇಕು ಅಂದರೆ ಪ್ರತಿ ತಿಂಗಳೂ ಸ್ವಲ್ಪ ಅಮೌಂಟು ಕಟ್ಕೊಳ್ತಾ ಬಂದು ನನಗೇನು ಬೇಕೋ ಆ ಒಡವೆಗಳನ್ನೆಲ್ಲ ತೊಗೋತಿದ್ದೆ. ಯಾಕೆಂದರೆ ಈ ಒಡವೆಗಳಿಲ್ಲ ಅಂದಾಗ ತುಂಬಾ ಅವಮಾನಗಳಾಗಿದೆ, ನೋವುಗಳಾಗಿದೆ. ನಮ್ಮವರೇ ಎಷ್ಟೊಂದು ಸಲ ಬೇಜಾರು ಮಾಡಿರ್ತಾರೆ. ಹೆಣ್ಮಕ್ಳಿಗೆ ಒಡವೆಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅವಾಗ ಗೊತ್ತಾಗಿತ್ತು. ನನ್ನ ಹತ್ರ ಒಂದು ಜೊತೆನೂ ಓಲೆ ಇಲ್ಲದೆ ಇರೋ ಟೈಮಲ್ಲಿ ನನಗೆ ತುಂಬಾ ನೋವಾದಾಗ, ಪ್ರತಿ ಸಲ ನನಗೆ ನೋವಾದಾಗ ಒಂದು ಹಠ, ನನ್ನ ಹತ್ರನೂ ಎಲ್ಲ ಇರಬೇಕು ಅನ್ನೋದು. ಅದೇ ನನ್ನ ಪ್ರತಿ ಏನಾದರೂ ತೊಗೊಳಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ನಮ್ಗೆ ಯಾರಾದರೂ ಒಬ್ಬರು ಈ ಥರ ಇರಬೇಕು ಅಂತ ಈಗ ಅನ್ನಿಸ್ತೈತೆ, ಅವಮಾನ ಮಾಡೋರು ಅಥವಾ ನೋವು ಮಾಡೋರು ಇದ್ರೇ ನಮಗೆ ಒಂದು ಹಠ ಛಲ ಅನ್ನೋದು ಬರೋದು. ಮತ್ತು ನಾವು ಏನಾದರೂ ಒಂದು ಸಾಧಿಸೋಕ್ಕೆ ದಾರಿ ಅಂತ ನಂಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಿದೆ. ಜೀವನದಲ್ಲಿ ಅನುಭವ ಆಗ್ತಾ ಕೆಲವೊಂದಷ್ಟನ್ನ ಕಲಿತಾ ಹೋಗ್ತೀವಿ. ಮತ್ತು ಏಜು ಅಷ್ಟೇ, ಏಜ್ ಆಗ್ತಾ ನಾವು ಇನ್ನಷ್ಟು ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಪ್ರತಿಯೊಂದೂ
ಸಣ್ಣ ಮಕ್ಳು ಥರ ಆಡೋದನ್ನ ಬಿಟ್ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡೋದನ್ನ ಕಲಿತಾ ಹೋಗ್ತೀವಿ. ನಾನು ಇತ್ತೀಚಿನ ದಿನಗಳಲ್ಲಂತೂ ತುಂಬ ಅದನ್ನು ಕಲ್ತಿದ್ದೀನಿ. ಮೊದಲೆಲ್ಲ ಚಿಕ್ಕ ಹುಡುಗಿ ಥರ ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಇದ್ಬಿಡ್ತಿದ್ದೆ. ಬಟ್ ಈಗಲೂ ನಾನು ಮಕ್ಳ ಜೊತೆ ಆಡಿದ್ರು ನಾನು ಆ ಥರ ನಡ್ಕೊಳಕ್ಕೆ ಹೋಗಲ್ಲ. ಪ್ರತಿ ಸಲನೂ ಯಾರಾದರೂ ಏನಾದರೂ ಅಂದರೆ ನಕ್ಬಿಟ್ಟು ಒಂದು ಸ್ಮೈಲ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಮುಂಚೆ ಆದರೆ ಅದು ಕ್ರಿಯೇಟ್ ಮಾಡ್ತಿದ್ದೆ, ಅವ್ರ ಜೊತೆ ನಾನು ಅರ್ಚಾಡೋದು. ನಾನು ನೆನೆಸ್ಕೊಂಡ್ರೆ ನನಗೆ ಇವಾಗ ಅನಿಸುತ್ತೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ, ನಾನು ಅವ್ರ ಥರನೇ ಆಗ್ಬಿಟ್ಟಿದ್ದೆ ಅಲ್ವಾ ಅಂತ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದೂ ಅಷ್ಟೇ ನಮಗೇನಾದರೂ ಒಂದು ಅನುಭವದಿಂದ ಬಂದಾಗಷ್ಟೇ ಅದು ಅರ್ಥ ಆಗೋದು. ಹಂಗಾಗಿ ಒಂದು ಯಾರಾದರೂ ನನಗೆ ಅವಮಾನ ಆಗಿದ್ದರಿಂದ ಇವತ್ತು ನನ್ನ ಹತ್ರ ತುಂಬ ಇಯರಿಂಗ್ಸ್ ಇದೆ ಹಾಕ್ಕೊಳ್ಳೋಕ್ಕೆ. ಅವಾಗ ಒಂದೂ ಇರಲ್ಲ, ಇವಾಗ ನಾನು ಚೇಂಜ್ ಮಾಡಿ ಹಾಕೋಬೋದು. ಆ ಥರ ಆಟ ಬಂದಿರೋದು ಈ ಥರ ಜನಗಳಿಂದ. ಹಂಗಾಗಿ ಹೆಣ್ಮಕ್ಳು ಕೆಲವೊಂದನ್ನ ಸೇವ್ ಮಾಡಿಕೊಂಡು ಕೆಲವೊಂದು ತುಂಬ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಜೊತೆ ಹೋದಾಗಲಾದರೂ ಆಗಲಿ, ನೀವು ಸಪ್ರೇಟಾಗಿ ಇದ್ದಾಗಲಾರಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಮಾತ್ರ ತೊಗೊಂಡು ಅದನ್ನು ನಾವು ಈ ಥರ ಸೇವಿಂಗ್ಸಲ್ಲಿ ಮಾಡ್ತಾ ಹೋದರೆ ಮುಂದೆ ಒಂದು ದಿನ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಆರೋಗ್ಯ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆಗಿರೋದ್ರಿಂದ ನಮ್ಮ ಹತ್ರ ಇರೋ ಒಡವೆ ಆಗಲಿ ಅಥವಾ ಏನೇ ಒಂದು ಮನೆ ಇದ್ರೂ ಅಷ್ಟೇ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ದೊಡ್ಡ ಕಾಯಿಲೆ ಅಂತ ಅಕಸ್ಮಾತ್ ಯಾವ ಟೈಮಲ್ಲಿ ಏನು ಬರುತ್ತೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾನೇ ಇದ್ದೀನಿ, ಮಕ್ಳುಗಳಿಗೆ ಫಂಡೆಲ್ಲ ಕಲೆಕ್ಟ್ ಮಾಡೋದು. ಮೋಕ್ಷತ್ ಅನ್ನೋ ಹುಡುಗನಿಗೆ ತುಂಬ ಅಮೌಂಟು ಕಲೆಕ್ಟ್ ಮಾಡ್ತಿದ್ದಾರೆ. ಅದು ಎಲ್ಲ ನೋಡಿದಾಗ ನಮಗೆ ಆಗ ಅನ್ನಿಸ್ತು, ಆ ಹುಡುಗಂಗಲ್ಲ ನಮ್ಮನೆ ಹುಡುಗಂಗೂ ಒಬ್ಬಂಗೆ ಅದೇ ಥರ ಇತ್ತು. ಆ ಟೈಮಲ್ಲಿ ನಿಜ ಮನೆನೂ ಯಾರು ತೊಗೊಳ್ಳಲ್ಲ, ಆಸ್ತಿಗಳನ್ನೂ ಯಾರು ತೊಗೊಳ್ಳಲ್ಲ. ಇವರು ವಾಪಸ್ ದುಡ್ಡು ಕೊಡ್ತಾರ ಏನೋ ಅಥವಾ ಅವ್ರಿಗೆ ಮನಸ್ಸಲ್ಲಿ ಏನಿರುತ್ತೋ ಗೊತ್ತಿಲ್ಲ, ಸಾಲಗಳನ್ನೂ ಕೊಡಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ತುಂಬ ಹತ್ರದಿಂದ ನೋಡಿದಾಗ ಅನ್ನಿಸ್ತು ನಮ್ಮ ಹತ್ರ ಇರೋದು ಏನೇನೂ ಅಲ್ಲ. ಕೆಲವೊಂದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಈ ಮಕ್ಳಿಗೋಸ್ಕರ ಎಜುಕೇಷನ್ಗೋಸ್ಕರ ಸೇವಿಂಗ್ಸ್ ಮಾಡಲೇಬೇಕು. ಅದು ಕೆಲವೊಂದು ಸಲ ಅಮೌಂಟು ನಮ್ಮ ಹತ್ರ ಇದ್ದರೆ ನಿಜವಾಗ್ಲೂ ಹೆಣ್ಮಕ್ಳ ಹತ್ರ ಇರೋದಿಲ್ಲ. ಈ ಸಣ್ಣ ಪುಟ್ಟ ಗೋಲ್ಡು ಅಥವಾ ಸಿಲ್ವರು ಎಲ್ಲ ಪರ್ಚೇಸ್ ಮಾಡಿದಾಗ ಮುಂದೆ ಒಂದಿನ ಅದು ನಮಗೆ ಖಂಡಿತ ಯೂಸ್ ಆಗೇ ಆಗುತ್ತೆ. ಅದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ. ಯಾಕಂದರೆ ನಾವೆಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಂದ ಬಂದಿರೋದ್ರಿಂದ ಖಂಡಿತ ಎಲ್ಲರಿಗೂ ಗೊತ್ತಾಗುತ್ತೆ. ಹಂಗಾಗಿ ಪ್ರತಿಯೊಂದು ಸಣ್ಣ ಪುಟ್ಟ ಅಮೌಂಟನ್ನ ಸೇವ್ ಮಾಡಿಕೊಂಡು ಯಾವುದೇ ರೀತಿ ಜಾಸ್ತಿ ಖರ್ಚು ಮಾಡ್ದಂಗೆ, ಇವಾಗ ಕಾಲೇಜ್ಗೆ ಹೋಗ್ತಿರೋ ಹೆಣ್ಮಕ್ಳಾಗಿರಲಿ, ಇವಾಗ ಕೆಲ್ಸಕ್ಕೆ ಜಾಯ್ನ್ ಆಗಿರೋ ಹೆಣ್ಮಕ್ಳು ಕೆಲವೊಂದಷ್ಟು ಆ ಏಜಲ್ಲಿ ನಿಜವಾಗ್ಲೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಏಜ್ನ ದಾಟಿ ಬಂದಿದ್ದೀನಲ್ವ. ಸೊ ಹಂಗಾಗಿ ನಾನು ನಿಮಗೂ ನನ್ನ ವೀಡಿಯೋ ನೋಡ್ತಿದ್ರೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸಣ್ಣ ಪುಟ್ಟದ್ದು ಬಟ್ಟೆಗಳಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಡಿ. ಗೋಲ್ಡು ಅಥವಾ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿಕೊಂಡು ನಿಮ್ಮ ಅಮೌಂಟ್ನ ಸೇವಿಂಗ್ಸ್ ಮಾಡ್ಕೊಂಡಿದ್ರೆ ಮುಂದೆ ಒಂದಿನ ನಿಮ್ಮ ಫ್ಯೂಚರಲ್ಲಿ ತುಂಬ ದೊಡ್ಡ ಕನಸಿಗೆ ಅದು ದಾರಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಮನೆ ಪಕ್ಕದಲ್ಲಿ ಇದೆಲ್ಲ ಆಂಟಿ ಬೆಳೆದಿದ್ರು. ತುಂಬಾ ನನಗೆ ಈ ಥರ ಬೆಳೆದಿರೋದು ನೋಡಿದ್ರೆ ಇಷ್ಟ. ಮತ್ತು ಅದು ಆರೋಗ್ಯಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಕೆಲವೊಂದು ಇದನ್ನು ತಿಂದರೆ ಮಾತ್ರ ಏನೂ ಬರಲ್ವಾ ಅಂತ ಅಂದ್ಕೊಬೇಡಿ. ಬಟ್ ನೀವೇನೇ ತಿಂದರೂ ನಮಗೇನು ಬರಬೇಕು ಅನ್ನೋದಿರುತ್ತೆ, ಬರುತ್ತೆ. ಬಟ್ ಆದರೆ ಈ ಥರ ಬೆಳೆದು ತಿನ್ನೋದ್ರಿಂದ ಒಂಥರ ನಮಗೆ ಏನೋ ಒಂಥರ ಖುಷಿ, ಒಂಥರ ಏನೋ ಸಂತೋಷ ಅಂತ ಹೇಳ್ಬೋದು. ಅದನ್ನು ಅನುಭವ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನನಗೆ ಪರ್ಸ್ನಲಿ ಈ ಥರ ಎಲ್ಲ ಬೆಳೆಯೋದು, ಈ ಥರ ಎಲ್ಲ ನೇಚರ್ ಮಧ್ಯೆ ಇರೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅದು ನನಗೆ ಅವಾಗಿಂದನೂ ಅಷ್ಟೇ ನಮ್ಮ ಅಜ್ಜಿ ಜೊತೆ ನಾನು ಹೊರಟೋಗ್ಬಿಡ್ತಿದ್ದೆ. ನಾನು ಯಾವಾಗಲೂ ಗದ್ದೆಲೇ ಜಾಸ್ತಿ ಚಿಕ್ಕವಳಾಗಿದ್ದಾಗ ಇರ್ತಾ ಇದ್ದಿದ್ದು. ಇನ್ನು ನಮ್ಮ ಮನೆಯವ್ರಿಗೆ ಅಡುಗೆ ಮಾಡೋಣ, ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಅಂದ್ಬಿಟ್ಟು ಹುಳ್ಳಿಕಾಳು ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ಎಲ್ಲ ರೆಡಿ ಆದಮೇಲೆ ಅವರು ಫೋನ್ ಮಾಡಿ ಕೇಳಿದ್ಮೇಲೆ ಬರಲೇ ಇಲ್ಲ. ಕೆಲವೊಂದು ಸಲ ನಾನು ಮಾಡಿದಾಗ ಅವ್ರು ಬರಲ್ಲ. ನಾನು ಇನ್ನೊಂದು ಸಲ ನನಗೆ ಬೆಳಗ್ಗೆ ಟೈಮ್ ಎದ್ದೊಳಕ್ಕಾಗಲ್ಲ ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕಂದರೆ ನನ್ನ ಚಿಕ್ಕ ಮಗ ಇದ್ದಾನಲ್ಲ, ನೈಟ್ ಫುಲ್ಲು ಎದ್ದೇಳಿಸ್ತಾ ಇರ್ತಾನೆ. ಚಿಕ್ಕ ಮಕ್ಕಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಸರಿ ಬೆಳಗ್ಗೆನೂ ಮಾಡಿಕೊಟ್ಟಿಲ್ಲ, ಇವಾಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಸಾರು ಮುದ್ದೆ ಎಲ್ಲ ಮಾಡಿಟ್ಟಿದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಅಡುಗೆ ಎಲ್ಲ ರೆಡಿ ಆದಮೇಲೆ ಇಲ್ಲ ಅಮ್ಮ ಟೈಮ್ ಆಯಿತು ನಂಗೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಫೈನಲಿ ನಮ್ಮ ದೀಪುಗೆ ಇಯರಿಂಗ್ಸ್ನ ತೊಗೊಂಡು ನಾವು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.